ಬಲವಂತದ ಭೂಸ್ವಾಧೀನ, ಕಾರ್ಪೊರೇಟ್ ಭೂ ಕಬಳಿಕೆ, ಬೆಲೆ ಏರಿಕೆ ವಿರೋಧಿಸಿ ಕ್ವಿಟ್ ಇಂಡಿಯಾ ಮಾದರಿಯಲ್ಲಿ ಕಾರ್ಪೊರೇಟ್ಗಳೇ ದೇಶ ಬಿಟ್ಟು ತೊಲಗಿ ಎಂಬ ಘೋಷಣೆಯಡಿ ಸಂಯುಕ್ತ ಹೋರಾಟ ಕರ್ನಾಟಕ, ಸಂಯುಕ್ತ ಕಿಸಾನ್ ಮೋರ್ಚಾ, ಜಂಟಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಮತ ಪ್ರದರ್ಶನ ಹಾಗೂ ಜೈಲ್ ಭರೋ ಚಳುವಳಿ ನಡೆಸಿ ಮಂಡ್ಯದಲ್ಲಿ ಬಂಧನಕ್ಕೊಳಗಾದರು. ನಗರದ ಸಿಲ್ವರ್ ಜುಬ್ಲಿ ಪಾರ್ಕಿನಿಂದ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ಮಾರ್ಗವಾಗಿ ಜೆಸಿ ವೃತ್ತಕ್ಕೆ ತೆರಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರಲ್ಲದೆ ಹೆದ್ದಾರಿ ಸಂಚಾರಕ್ಕೆ ತಡೆಯೊಡ್ಡಿ ಪ್ರತಿಭಟಿಸಿದರು. ಬಳಿಕ ಪೊಲೀಸರು ಪುಟ್ಟಮಾಧು, ದೇವಿ, ಭರತ್ರಾಜು, ಮಹದೇವು, ಕೃಷ್ಣೇಗೌಡ, ಲಿಂಗರಾಜು, ಹನುಮೇಶ್, ಸಿ ಕುಮಾರಿ, ರಾಜು, ಸುಶೀಲ, ಲತಾ, ಮಹದೇವಮ್ಮ, ಆನಂದ್ ಸೇರಿದಂತೆ ನೂರಾರು ಕಾರ್ಯಕರ್ತರನ್ನ ಬಂಧಿಸಿ ಪೊಲೀಸ್ ಮೈದಾನಕ್ಕೆ ಕರೆದೊಯ್ದು ಕೆಲಕಾಲ ಇಟ್ಟುಕೊಂಡು ನಂತರ ಬಿಡುಗಡೆ ಮಾಡಿ ಮೂಲಕ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ತೊಲಗಬೇಕು ಅಂತೇಳಿ. ಯಾಕಂತೇಳಿದ್ರೆ ಬ್ರಿಟಿಷರಿಗಿಂತ ಅನಾಗರಿಕರಾಗಿ ಇವತ್ತು ಮೋದಿ ಸರ್ಕಾರ ಆಳ್ವಿಕೆ ಮಾಡ್ತಾ ಇದೆ. ತ್ಯಾಗ ಬಲಿದಾನದಿಂದ ಪಡ್ಕೊಂಡು ಬಂದಂತ 44 ಕಾನೂನನ್ನ ಬಲಿಯಾಗಿ ಇವತ್ತು 4 ಸಮಿತಿಗಳನ್ನ ಮಾಡುವ ಮೂಲಕ ಕಾರ್ಪೊರೇಟ್ ಕುಲಗಳಿಗೆ ರತ್ನಗಂಬಳಿ ಹಾಸುವ ಮೂಲಕ ಇವತ್ತು ಕಾರ್ಪೊರೇಟ್ ಪಾದಗಳನ್ನ ನೆಕ್ತಾ ಇದೆ ನರೇಂದ್ರ ಮೋದಿ ಸರ್ಕಾರ. ಇದನ್ನು ರದ್ದಾಗಬೇಕು ಮಾತನ್ನ ಭವಿಷ್ಯ ಮುಗಿಸ್ತಲೇ. ಧನ್ಯವಾದಗಳು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತರಾಜು ಮಾತನಾಡಿ, ಅಧಿಕಾರದಲ್ಲಿ ಉಳಿಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇದೆಯಾ ಎಂಬುದನ್ನು ಪ್ರಶ್ನಿಸಬೇಕು. ಕಾರ್ಪೊರೇಟ್ ಕುಳಗಳ ಪರವಾಗಿ ಅಧಿಕಾರ ನಡೆಸುತ್ತಿರುವ ನಿಮಗೆ ಜನಪರವಾಗಿ ಕೆಲಸ ಮಾಡಲು ಯೋಗ್ಯತೆ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತೇನೆ ಎಂದು ಹೇಳಿದ್ದರು. ಇದುವರೆಗೂ ಕಾರ್ಯಗತವಾಗಿಲ್ಲ ಎಂದರು. ಬಾಂಗ್ಲಾದೇಶ ಪ್ರಜೆಗಳ ಎದ್ದೇಳಮ್ಮ